ಕರುಣಾಕರುಣಿಕೆಯಾಗಿ ತಿರುಹಿದ ಆಕೆಯನ್ನು ನಿನ್ನ ವಾಮಭಾಗದಲ್ಲಿ ಇರಿಸಿಕೊಂಡ್ರೆ ಅದು ನಿನ್ನ ಪಾಲಿಗೆ ಶ್ರೇಷ್ಠತೆ ಎಂಬ ಹಾಗೆ ನುಡಿದ. ಆ ಕಾರಣಕ್ಕಾಗಿ ಅವಳನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ಲೇಖನವನ್ನು ಬರೆದು ಅಲ್ಲಿಗೆ ಕಳಿಸಿಕೊಟ್ಟೆ. ಉತ್ತರ ಬಂತಲ್ಲ. ಬದಲು ಕುವರಿ ನೋಡಿಕೋ ಅಂತ ಹೇಳಿ ಇವ ಜನ ಯಾರು ಅದ್ ನನಗೆ ಗೊತ್ತಿಲ್ವಾ? ಅಷ್ಟು ಮಾಡ್ತಾನೆ ಅಂತಾದ್ರೆ ಸುಮ್ಮನಿರ್ಲಿಕ್ಕೆ ಉಂಟ? ಯಾರಲ್ಲಿ ನಮ್ಮ ಸೇನೆ ಸಿದ್ಧವಾಗಲಿ. ಈಗಾಗಲೇ ನೀವು ವಹಿಸಿರುವಂತ ಹೆಣ್ಣನ್ನು ಕೊಡೋದಕ್ಕೆ ಆ ದೊಡ್ಡ ಒಪ್ಪಲಿಲ್ಲ ಅಂತಾದ್ರೆ ಸುಮ್ಮನೆ ಬಿಡಲಿಕ್ಕಿಲ್ಲ. ಮತ್ತೆ ನನಗೊಂದು ಅಪ್ಪಣೆಯನ್ನ ಕೊಟ್ಟದ್ದೇ ಹೌದು ಅಂತ ಆದ್ರೆ ನಮ್ಮದಾಗಿರುವಂತ ಸೈನ್ಯವನ್ನು ಒಡಗೂಡಿಕೊಂಡು ಹೋಗಿ ಅವನಲ್ಲಿ ಆ ಬಡ ಕುರಿಯನ್ನ ಗೆದ್ದು ನಾನು ಬರ್ತೇನೆ. ನೀನೊಬ್ಬ ರಾಜನಿಷ್ಠ ಎನ್ನುವುದನ್ನು ನಾನು ಒಪ್ಪುತ್ತೇನೆ. ಆದ್ರೆ ಆಟದ ಅಂಗಳವಲ್ಲ, ರಣಕ್ಷೇತ್ರ ಆದ್ಯತೆಯಿಂದ ನನ್ನ ಎದುರುಗಡೆಯಲ್ಲಿ ಆ ನೃಪ ಒಬ್ಬ ಶ್ವಾನ ಸದೃಶನೇ ಸರಿ ನೃಪನಲ್ಲ ಗೆದ್ದು ಬರ್ತೇನೆ. ಅಪ್ಪಣೆಯನ್ನು ಕೊಡಿ. ತರಣಿ ದೇವಿ ಪಂಚ ಅಲ್ಲ, ನಮ್ಮಂತವರು ಮಾತ್ರ ಅಲ್ಲ, ಕ್ಷೇತ್ರಕ್ಕೆ ಹುಲಿಗಳು ನಿಮ್ಮಂತ ಮಕ್ಕಳು ಇದ್ದೀರಿ. ಒಳ್ಳೆಯದಾಗಲಿ. ಹೆಣ್ಣಿನ ಹುಚ್ಚು ಅಂತ ಕಾಣುತ್ತದೆ. ಇಲ್ಲದೆ ಇದ್ರೆ ನನ್ನ ಮಗಳಂತ ರತ್ನಾವ
ಅಂತಿಮವಾಗಿ ನಿಶ್ಚಯಿಸಲ್ಪಟ್ಟ ಅಂತ ವಧು ತನ್ನ ಪೇರಪ್ಪಳನ್ನು ನೋಡಿ ಮದುವೆ ಆಗುವಂತ ಲೇಖನ ಬರೆದ್ರೆ ಬಹುಶಃ ವಿನಾಶ ಕಾಲ ಅಂತ ಕಾಣುತ್ತದೆ. ಯಾವನೊಬ್ಬನಿಗೆ ಕಳಿಸಿದ್ದಾನಂತೆ ಏನು ರಾಜನಿಗಂತೂ ತಲೆ ಸರಿ ಇಲ್ಲ. ನಿನಗಾದ್ರೂ ತಲೆ ಸರಿ ಇರ್ಬೇಕಾ ಬೇಡವಾ? ಮಹಾರಾಜ ಮಾಡ್ತಿರುವಂತ ಕಾರ್ಯವಾದ್ರೂ ಏನು ಅವ್ ಮಾಡ್ತಾ ಇದ್ದು ಎಷ್ಟರ ಮಟ್ಟಿಗೆ ಸರಿಯಾದದ್ದು ಅಂತ ಯೋಚನೆ ಮಾಡಬೇಕಾಗುತ್ತದೆ. ಹೆಣ್ಣನ್ನು ವಧುವಾಗಿ ಪಡೆಯಬೇಕು ಅಂತ ಆದ್ರೆ ಹೆಣ್ಣಿಗೊಂದು ಮನಸ್ಸು ಅಂತ ಬೇಕಾಗುತ್ತದೆ. ಈಗಾಗಲೇ ಮತ್ತೊಬ್ಬರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಿಶ್ಚಯಿಸಿದ್ದೇನೆ ಅಂತ ಹೇಳಿದ ಬಳಿಕವೂ ಸಹ ತಲೆ ಸರಿ ಇಲ್ಲದೆ ಅವನ ಮಾತನ್ನ ಕೇಳಿ ಇಲ್ಲಿಗೊಂದು ಅಲ್ಲ ಏನೋ ಯಾಕಂದ್ರೆ ಪೆಟ್ಟು ತಿಂತೀಯ ಅಂತ ಸಾಯ್ತೀಯ. ಒಂದೇ ಮಾತು ಹೇಳ ಅಂದ್ರೆ ಅರ್ಧ ಹೇಳಿದ್ರೆ ಸಾಕು. ನಮ್ಮ ಉದ್ದೇಶ ಹೇಗೆ ಗೊತ್ತುಂಟ? ನಾವು ಬರುವಾಗಲೇ ಪ್ರಚಾರ ಬಹಳ ಮಾಡುವುದಿಲ್ಲ. ನಾವು ಬಂದ ಮೇಲೆ ನಮ್ಮ ಪ್ರಚಾರ ಆಗ್ಬೇಕು ಅಷ್ಟು ಮಾಡ್ತೇವೆ. ಏನಕ್ಕೆ ಈಗ ಪ್ರಚಾರ ಬೇಕು ಅಂತ ತುಂಬಿದ ಸಭೆಗೆ ಒಂದು 4 ಮಡಕೆ ಹೊಡೆದವು ಯಾರಂತ ಪ್ರಚಾರ ಕೊಡ್ತವೆ. ನಮಗೆ ಆ ರೀತಿಯ ಪ್ರಚಾರ ಬೇರೆ. ಪ್ರಚಾರ ಈಗ ಪ್ರಚಾರ ಮಾಡ್ತೇನೆ ನೋಡು. ನಾವು
ನೀವು ಬಂದಾಗ ಗೊತ್ತಾಗಿದೆ ನನಗೆ. ಯಾವುದು? ಮರಳು ಹಿಡಿದೇ ಬಂದಿದೆ ನಿಮಗೆ ಅಂತ. ನಾ ಮರಳು ಹಿಡಿದು ಬಂದದ್ದಲ್ಲ. ಹೇಳ್ತಾ ಇದ್ದೀರಿ ನಿನಗೆ ಮರಳು ಹಿಡಿದ ಕಾರಣಕ್ಕಾಗಿ ನಿನ್ನ ಮರಳನ್ನ ಬಿಡಿಸಬೇಕೆಂಬ ಉದ್ದೇಶಕ್ಕಾಗಿ ಇಲ್ಲಿವರೆಗೆ ಹಾಗೆ ಬಂದದ್ದು. ನನಗೆ ಮೊದಲೇ ಮರಳು ಹಿಡಿದ ಸುದ್ದಿ ಉಂಟು ನಮಗೆ. ಸುದ್ದಿ ಅಲ್ಲ, ನೀವು ಬರೆದ ಲೇಖನ ನೋಡಿದ್ರೆ ಗೊತ್ತಾಗ್ತದಲ್ಲ. ಲೇಖನ ನಾನು ಸರಿ ಬರೆದಿದ್ದೇನೆ, ಈ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಷ್ಟೇ. ಅರ್ಥ ನಾವು ಸರಿ ಮಾಡಿಕೊಂಡಿದ್ದೇವೆ. ಬರ್ತದೇನು ಏನು ಮೊದಲೊಂದು ಕೋರಿ ನೋಡು ಮದುವೆ ಆಗು ಹೌದು ಅಂತ ಹೇಳಿದ್ದಷ್ಟೇ. ಅದನ್ನು ಕೇಳಲಿಕ್ಕೆ ಅದು ನಮ್ಮ ವಿನಂತಿ. ಅದು ಈಗ ನಾವು ಬಂದದ್ದೇ ನಿರ್ದೇಶನ ಅಲ್ಲ. ಹೇಳ್ತೇನೆ ಕೇಳು. ನಾವು ಬಂದದ್ದು ಯಾಕೆ ಗೊತ್ತುಂಟಾ? ನಾವು ನಾವಾಗಿ ಬಂದದ್ದಲ್ಲ. ನಿನ್ನ ಮೇಲೆ ದಾಳಿಯನ್ನು ಮಾಡಬೇಕು, ನಮ್ಮ ನಾಡಿನ ವಿಸ್ತರಣೆಯನ್ನ ಹೆಚ್ಚು ಮಾಡಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಧಾವಿಸಿ ಬಂದದ್ದಲ್ಲ. ನೀನಾಗಿ ನೀನು ನಮ್ಮನ್ನ ಕರೆಸಿಕೊಂಡದ್ದು. ಯಾಕೆ ಕರೆಸಿಕೊಂಡದ್ದು? ನಾನು ಪತ್ರ ಬರ್ತೀನಿ. ಪತ್ರ ಬರೆಯಲಿಲ್ಲ, ಮತ್ತೆ ಕೊಡುವುದಿಲ್ಲ ಎಂಬ ಹಾಗೆ ಪತ್ರ ಬರೆದಿಲ್ಲ. ಒಳ್ಳೆ ಸಮಾರಾಧನೆ ಉಂಟು ಬನ್ನಿ ಅಂತ ಹೇಳಿದ್ರು. ನೋಡು, ನಮಗೆ ತಲೆ ಬಿಸಿ ಆದದ್ದು ಯಾವುದು ಗೊತ್ತಾ? ನಿನ್ನ ಮಗಳನ್ನು ನೀನು ಕೊಡುವುದಿಲ್ಲ ಅಂತ ಹೇಳಿದ್ರೆ ಹೌದು ನಮಗೆ ಇಷ್ಟು ತಲೆ ಬಿಸಿಯೇ ಇಲ್ಲ. ಯಾಕೆ ಕೇಳಿದ್ರೆ ನಾವು ಹೆಣ್ಣನ್ನು ಕಮ್ಮಿಯಾಗಿ ನಿನ್ನಲ್ಲಿ ಕೇಳಿದ್ದಲ್ಲ. ನಮ್ಮಲ್ಲಿ ಊರು ಹೆಣ್ಣಲ್ಲಿ ಬರಗಾಲ, ಹೆಣ್ಣನ್ನು ನಮಗೆ ಬರಗಾಲ ಇಲ್ವೇ ಇಲ್ಲ. ಬರಗಾಲ ಇಲ್ಲ, ಇಲ್ಲವೇ ಇಲ್ಲ. ಯಾರು ಕೊಡುವುದಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿದ್ ಸುಳ್ಳು. ಬಾಯಿ ಬಿಟ್ಟಲ್ಲ, ಯಾರು ಮನಸ್ಸಿನಲ್ಲೂ ಆಗಿಲ್ಲ ಅವರಿಗೆ. ಕೊಡುವುದಕ್ಕೆ ಮನಸ್ಸಿಲ್ಲ ಅವರಿಗೆ. ನಾವು ಕೇಳಿದ್ರೆ ಎಷ್ಟೊತ್ತಿಗೂ ಕೊಡ್ತಾರೆ ಎಂಬ ಗಟ್ಟಿ ಭರವಸೆ ಉಂಟು. ಅದು ನಿನ್ನಲ್ಲಿ ಕೇಳಿದ್ದು ಯಾಕೆ? ನಮ್ಮ ಒಡೆಯರಾಗಿರುವಂತಹ ಭದ್ರಸೇನ ಭೂಪತಿಗಳಿಗೆ ಬ್ರಾಹ್ಮಣನೋರ್ವ ಒಂದು ವಿಷಯವನ್ನ ವಿಶದೀಕರಿಸಿದ್ರಂತೆ. ನಿನ್ನ ಮಗಳು ಅತ್ಯಂತ ಸುಂದರಿ, ಹೌದಾ, ವಿದ್ಯಾವಂತೆ, ಗುಣವಂತೆ, ರೂಪಸಿ, ಹೌದು, ಹೀಗೆಲ್ಲ ವಿಷಯವನ್ನ ಹೇಳಿದಂತಹ ಸಂದರ್ಭ ನಮ್ಮ ಒಡೆಯರಾಗಿರುವಂತಹ ಭದ್ರಸೇನ ಭೂಪತಿಗಳು ನಿನ್ನ ಮಗಳನ್ನ ಮೆಚ್ಚಿದ್ದಾರೆ. ಇರಬಹುದು. ವಯಸ್ಸಿನಲ್ಲಿ ಲೇಖನವನ್ನು ಬರೆದು ಕಳಿಸಿದ್ರೆ ಹೇಳಿದ್ದರು ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂತ ಬರ್ತಿದ್ದೇನೆ. ಮೊದಲು ಕುವರಿಯನ್ನ ನೋಡಿ ವರಿಸಬೇಕು ಎಂಬ ಹಾಗೆ ಬರೆದಿದ್ದಿ. ಆಗ್ಲೇಬೇಕಂತ ಹೇಳಿದ್ದಲ್ಲ ಅದು. ನೋಡು, ಈಗಾಗಲೇ ಮತ್ತೊಬ್ಬರಿಗೆ ನಿಶ್ಚಯ ಆಗಿದೆ. ಆದ್ರಿಂದ ಹೇಗೆ ಮಹಾರಾಜ ಹೌದಲ್ವಾ? ಮಹಾರಾಜನ ಪತ್ರಕ್ಕೆ ಒಂದು ಮನ್ನಣೆ ಕೊಡಬೇಕಾದದ್ದು ರಾಜನ ಕರ್ತವ್ಯ ಎಂಬ ನೆಲೆಯಲ್ಲಿ ಒಂದು ಸೂಚನೆ ಕೊಟ್ಟದ್ದು. ಸರಿ, ನಿನ್ನ ಸೂಚನೆ ಹಾಗಿರಬಹುದು. ಮದುವೆ ಆಗಿ ಸಾಯಿರಿ ನಮಗೆ ನೋಡ, ನಿನ್ನ ಸೂಚನೆ ಹಾಗಿದ್ದರೂ ಸಹ ನಮ್ಮ ಸ್ವಭಾವ ಹೇಗೆ ಗೊತ್ತಾ? ಅಧಿಕಾರದಿಂದ ನಾವು ಕೇಳ್ತೇವೆ, ಮಾನ್ಯತೆಯನ್ನು ಕೊಟ್ಟು ನೀ ನೀಡಿದ್ದೆ ಹೌದು ಅಂತಾದ್ರೆ ನಿನಗೂ ಒಳ್ಳೇದಾಗುತ್ತದೆ. ಅದು ನೀ ಕೊಡಲಿಲ್ಲ ಅಂತಾದ್ರೆ ಬಲಾತ್ಕಾರವಾಗಿ ಆದರೂ ನಿನ್ನ ಮಗಳನ್ನ ಎಳೆದೊಯ್ದು ನಮ್ಮ ಭೂಪತಿಗೆ ಮದುವೆ ಮಾಡಿಸ್ತೇವೆ. ಅಧಿಕಾರ ಕೊಡ್ಲಿಕ್ಕೆ ಅಂತ ನಿಮ್ಮ ಆಡಳಿತ ಒಳಪಟ್ಟದ ಅಲ್ವೇ ಅಲ್ಲ. ಅದು ಬೇಕು ಅಂತಿಲ್ಲ ನಮಗೆ. ನಿಮ್ಮ ಮಗಳು ಏನಂತ ಕೇಳಿದೇನು? ಗುಣವಂತೆ, ರೂಪಿ, ಎಲ್ಲದೂ ಹೌದಂತೆ. ಚಂದದ ಹೆಣ್ಣು ಚಂದವರಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ತೀರ್ಮಾನ. ನಮ್ಮ ಒಡೆಯ ಬಹಳ ಚಂದ ಸರಿ ಇದ್ದವರಿಗೆಲ್ಲ ಒಂದು ಮಾಡ್ಕೊಂಡು ಏನಿಗಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಬಾವಿಯಲ್ಲಿ ನೀವಿದ್ದೀರಷ್ಟೇ. ಬಾವಿಯಲ್ಲಿ ಕಪ್ಪೆಗಳು ಅಂತ ಹೇಳುವ ಬಾವಿ ಬಿಟ್ಟು ಹೇಳೋಕಲ್ವಾ? ಹಾಗೆ ಮಹಾರಾಜನಿಗೆ ಏನೋ ತಲೆ ಸರಿ ಇಲ್ಲ. ಅದು ಒಂದು ಹೆಣ್ಣನ್ನು ಪಡೆಯಬೇಕು ಅಂತ ಆದ್ರೆ ಹೋಗಿಸುವುದಕ್ಕಾದ್ರೆ ಹೆಣ್ಣನ್ನು ಪಡೆಯೋದು, ಸಂಸಾರವನ್ನು ಸಾಗಿಸಬೇಕು ಅಂತಾದ್ರೆ ಹೆಣ್ಣಿಗೂ ಮನಸ್ಸು ಇರಬೇಕಾಗುತ್ತದೆ. ಬಲಾತ್ಕಾರವಾಗಿ ಎಳೆದುಕೊಂಡು ಹೋದಂತಹ ಹೆಣ್ಣನ್ನು ಮದುವೆಯಾದವರು ಯಾರಾದ್ರೂ ಪ್ರಪಂಚ ಸುಖವಾಗಿದ್ದಾರಾ? ಸುಖವಾಗಿಲ್ಲ. ನಾವು ಸುಖವಾಗಿರ್ತೇವೆ. ಅಲ್ಲ, ನೀವು ಸುಖವಾಗಿರ್ತೀರಿ ಅಂತ ಭಾವಿಸಿದ್ದೀರಿ. ಕೊಡುವಂತ ನೀವು ಕೇಳಬಹುದು. ಕೊಡುವುದಕ್ಕಿಂತ ನಾವು ಜನ ಅಲ್ಲ. ಯಾರಿಗೆ ಕೊಡಬೇಕು ಎನ್ನುವುದಕ್ಕೆ ನಿಮ್ಮ ನಿರ್ದೇಶನ ಆಗತ್ತೆ, ನಮಗಿಲ್ಲ. ಆದ್ದರಿಂದ ಕೊಡು, ನಿಮ್ಮ ಒಡೆಯನಿಗೆ ಬಿಡ, ನಿಮ್ಮ ಒಡೆಯನಿಗೆ ಬಿಡು. ಬಹುಶಃ ಇದೇ ರೀತಿ ವರ್ತನೆ ಮಾಡಿದ್ರೆ ನಿನಗೂ ಹೆಣ್ಣು ಸಿಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಮಾಡಿ ಕಾಯ್ದ. ನೀ ಇದೆಲ್ಲ ಹೇಳುವುದು ಬೇಡ. ನೀ ಹೆಣ್ಣು ಕೊಡುವುದಿದ್ರೆ ಸುಮ್ಮನೆ ಒಂದ್ ಮಾತಲ್ಲಿ ಹೆಣ್ಣು ಕೊಡು. ನಿನಗೆ ಸಿಕ್ಕುದಿಲ್ಲ. ನೋಡು, ನಿನ್ನ ಮುಂದೆ ಪ್ರತಿಜ್ಞೆ ಮಾಡ್ತೇನೆ, ನಿಮ್ಮ ಊರಿನ ಹೆಣ್ಣನ್ನೇ ಈ ಕ್ಷಣದಲ್ಲಿ ಒಲಿಸಿಕೊಂಡು ಹೋಗ್ತೇನೆ. ಅದೆಲ್ಲ ಬೇಡ. ಅದು ನೋಡು, ಬಿಟ್ಟು ಬಿದ್ದದಿಲ್ಲ. ನಾವು ಹೆಣ್ಮಕ್ಳು ಬರಗಾಲ ಇಲ್ಲ, ಬಿಟ್ಟು ಬಿದ್ದದಿಲ್ಲ, ನಮಗೂ ಇಲ್ಲ. ಮತ್ತೆ ಯಾರು ಪ್ರಪಂಚದಲ್ಲಿ ನ್ಯಾಯಯುತವಾಗಿ ಸರಿದಾರಿಯಲ್ಲಿ ಸಾಗುತ್ತಾರೋ ಅಂತವರನ್ನೇ ಮದುವೆ ಆಗುವಂತಹ ಸನಾತನ ಸಂಸ್ಕೃತಿ ಹೊಂದಂತಹ ಹೆಣ್ಣು ಮಕ್ಕಳು ನಮ್ಮಲ್ಲಿ ಇದ್ದವರು. ನಿಮ್ಮಂತ ತಲೆಯಲ್ಲಿ ಮೆದುಳು ಇಲ್ಲದೆ ಇದ್ದವರಿಗೆಲ್ಲ ಮದುವೆ ಆಗ್ಲಿಕ್ಕೆ ಸಿದ್ಧರಾದವರೆಲ್ಲ ಗೊತ್ತಾಯ್ತಾ?
ಇಲ್ಲಿ ಬಂದ್ಕಡಿ ಮುಚ್ಚಬಾಯ ಅಂತ ಹೇಳ್ತೀಯ. ನಮ್ಮ ಸ್ವಾಭಿಮಾನ ಹೇಗೆ ಬಾಗಿಸ್ಬಿಟ್ಟಾಗ ಜಾಗ ಯಾರದ್ದೇ ಆಗಿರ್ಲಿ, ಕೆಲಸ ನಮ್ಮದು. ನಿಮ್ಮ ಕೆಲಸ ಇರ್ಬಹುದಾ? ಅದು ನಿಂತ ನೆಲ ನಮ್ದು ಗೊತ್ತುಂಟಾ? ನಿಂತದೆಲ್ಲ ಕ್ಷೇತ್ರ ನ್ಯಾಯ ನೋಡು. ಊರಿಗೆ ರಂಗ, ಮರವರಿಗೆ ಮಂಗ. ನೀ ದೊಡ್ಡ ಮಂಗ ಮಾಡ್ತಾರೆ. ರಂಗ ಮಂಗ ದೊಡ್ಡ ಮಂಗ ಈಗ ಒಳ್ಳೆ ಬಿಡುವುದಲ್ಲ. ಹೇಳು ಹೇಳು ಹೇಳು. ಕೆಲಸ ಎಲ್ಲ ಹಾಗೆ ಆಗುತ್ತದೆ. ಹೇಗೆ? ಸತ್ಯವು ಸುಮ್ಮನೆ ಇದ್ರೆ ಆ ಸತ್ಯವು ಒಂದು ಸುತ್ತ ಹಾಕುವಲ್ಲಿವರೆಗೆ ಈ ಸುಳ್ಳು ಉಂಟಲ್ಲ, ಅದು 1000 ಸುತ್ತ ಹಾಕೊಂಡು ಬರ್ತದೆ. ಆದ್ರೆ ಒಂದು ಏನು ಶಾಶ್ವತವಾದದ್ದು ಸತ್ಯ. ಪಾಪಿಗಳೇ, ಈಗ ನೀವು ಮೆರೀತೀರಿ ಅಂತ ಆದ್ರೆ ಸತ್ಯ ಭವಿಷ್ಯತ್ತಿನಲ್ಲಿ ನೀವೆಲ್ಲ ಸಾಯ್ತೀರಿ ಅಂತ ಹೇಳಿ. ನಮ್ಮಂತ ಒಳ್ಳೆಯವರಿಗೆ ಕಷ್ಟ ಪಡ್ತೀರಿ ಅಂತ ಆದ್ರೆ ನೀವು ಬದುಕ್ತೀರಾ? ಅದೆಲ್ಲನೇ ಹೇಳುವುದು ಬೇಡ. ಅದು ಗೊತ್ತುಂಟು ನಿಮ್ಗೆ. ಒಳ್ಳೆಯವರು ಕೆಟ್ಟವರು ಎಲ್ಲ ನಮ್ಗೆ ಗೊತ್ತುಂಟು. ಭವಿಷ್ಯ ತೀರ್ಮಾನ ಆಗಿದೆ. ನೀವು ಒಬ್ಬರೇ ಒಳ್ಳೆಯವಲ್ಲ, ನಾವು ಬಹಳ ಒಳ್ಳೆಯವರೇ. ಕೆಟ್ಟವರೇ ಆಗಿದ್ದೆ ಹೌದು ಅಂತ ನಿನ್ನಲ್ಲಿ ಮಾತಾಡುವುದಿಲ್ಲ. ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ. ಪ್ರಶಸ್ತಿ ಪತ್ರ ಪಡ್ಕೊಳ್ತೇನೆ ನಾನು. ಹೋಗಿ ಹೋಗಿ ಅವ್ನ ಮಾತು ಕೇಳ್ಕೊಂಡು ನೀ ಬಂದಿಯಲ್ಲ. ನಾನಿನ್ನ ಹಾಗೆ ಯಾರ ಮಾತು ಕೇಳುತ್ತೇನೆ. ತಾನು ಕೆಡಬಿಟ್ಟು ಹೊರವನ್ನು ಕೇಳಿಸ್ತಂತೆ. ಅವ ಹಾಳಾಗ್ತಂತೆ, ನಿನ್ನ ಹಾಳು ಮಾಡ್ತಾ ಇದ್ದೇನೆ. ಒಳ್ಳೆ ಭವಿಷ್ಯ ಇತ್ತಿರಬಹುದು ಅಂತ ಯೋಚಿಸಿದ್ದೆ. ಕಾಣುವುದಕ್ಕೆ ಚಂದ ಕಾಣ್ತಾ ಇತ್ತು. ಹೌದು, ಆದ್ರೆ ಮಾಡುವ ಕಾರ್ಯ ಮಾತ್ರ ಎಲ್ಲ ಬೆಳೆದೈತೆ. ಚಂದ ಆಗ್ಲಿಲ್ಲ. ನಿನಗೆ ಚಂದ ಕಾಣುದು ಬೆಂಕಿ ಬೀಳಿ, ನೀವು ಉಂಡೆ. ಯಾರು ನಿನ್ನ ಮಾತು ಕೇಳುವುದು ಯಾರು? ನಾ ಊಟ ಮಾಡ್ತೇನೆ, ಆದ್ರೆ ಒಂದು ನೀ ಮಾಡ್ತೀನಿ ಅನುಭವಿಸ್ಬೇಕಾಗ್ತದೆ. ಎಲ್ಲ ಮಾತಿಲ್ಲ ನಿನ್ನ